ಬೆಂಗಳೂರು ಹೊರವಲಯದಲ್ಲಿ ಬ್ರೋಕರ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಆನೇಕಲ್ನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದಲ್ಲಾಳಿಗಳ ದಂಧೆ ಹೆಚ್ಚಾಗಿದೆ. ಪ್ರತಿಯೊಂದು ಕಚೇರಿಗಳಲ್ಲೂ ಕೂಡ ಕೆಲಸಕ್ಕೆ ದುಡ್ಡು ಕೊಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಏಜೆಂಟ್ ದಲ್ಲಾಳಿಗಳದ್ದೇ ದರ್ಬಾರ್ ಆಗ್ತಾ ಇದೆ. ಟೇಬಲ್ ಕೆಳಗೆ ಹಣ ಕೊಡದಿದ್ರೆ ಯಾವ ಕೆಲಸವೂ ಇಲ್ಲ ಆಗಲ್ವಂತೆ. ಆನೇಕಲ್ನಲ್ಲಿ ಲಂಚದಾಹದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ಆನೇಕಲ್ನ ವಿಚಾರ ಇದು. ನಾನು ಹೇಳ್ದೆ ಅಲ್ವಾ ಆಗ್ಲೇ, ಕೇವಲ ಒಂದು ತುಮಕೂರಿನ ಕಥೆ ಅಲ್ಲ, ಕೇವಲ ಒಂದು ಆನೇಕಲ್ನ ಕಥೆ ಅಲ್ಲ, ಆಲ್ ಓವರ್ ಕರ್ನಾಟಕ ಇವತ್ತು ಆಗ್ತಾ ಇರುವಂತದ್ದೇ. ಅದು ನಿರ್ಮಿತಿ ಕೇಂದ್ರ ಇರಲಿ, ತಹಶೀಲ್ದಾರರ ಕಚೇರಿ ಇರಲಿ, RTO ಆಫೀಸ್ ಆಗಿರಲಿ, ಕಂದಾಯ ಇಲಾಖೆ ಆಗಿರಲಿ, ಈ ಖಾತೆಗಳನ್ನು ಮಾಡಿಸೋದಾಗಿರಲಿ, ಪ್ರತಿಯೊಂದು ಕಡೆಗಳಲ್ಲಿಯೂ ಕೂಡ ಇದೇ ಹಾವಳಿ, ಏಜೆಂಟ್ಗಳ ಹಾವಳಿ. ಅವರ ಕಿಸೆಗೆ ನಾವು ದುಡ್ಡು ಹಾಕದೆ, ಅವರು ಜೇಬನ್ನ ಬಿಸಿ ಮಾಡದೆ ಯಾವುದೇ ಒಂದು ಕಡತಗಳು ಕೂಡ ಮೂವ್ ಆಗ್ತಾ ಇಲ್ಲ, ಯಾವುದೇ ಒಂದು ಫೈಲ್ಗಳು ಕೂಡ ಮೂವ್ ಆಗ್ತಾ ಇಲ್ಲ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ಆನೇಕಲ್ಲು ಅಂಡ್ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ. ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಡ್ರು, ಕರ್ನಾಟಕದ ಸುಭಿಕ್ಷೆಗಳನ್ನ ನಾವು ನೀಡ್ತೀವಿ ಅಂತ ಹೇಳ್ತಾ ಇದ್ದೀರಿ, 5 ಗ್ಯಾರಂಟಿಗಳನ್ನ ನಾವು ನೀಡ್ತೀವಿ ಸ್ವಾಮಿ ಅಂತ ಹೇಳ್ತಾ ಇದ್ದೀರಿ. ಬೇಡ ಸ್ವಾಮಿ, ಅದ್ಯಾವುದು ಬೇಡ, ಅದ್ಯಾವುದು ಬೇಡ. ಈ ಏಜೆಂಟ್ಗಳನ್ನ ನಿಲ್ಲಿಸ್ಬಿಡಿ ಸಾಕು. ನೀವೇನ್ 2,000 ಕೊಡ್ತೀರಿ ನೋಡಿ, ಆ 2,000 ಎಲ್ಗೋಗತ್ತೆ ಗೊತ್ತಾ? ಒಂದು ಸರ್ಟಿಫಿಕೇಟ್ ಬೇಕಿದ್ರೆ, ಒಂದು RTC ಬೇಕಿದ್ರೆ, ಅಥವಾ ಯಾವುದೋ ಒಂದು ಕಂದಾಯ ಇಲಾಖೆ ಫೈಲ್ಗಳು ಬೇಕಿದ್ರೆ 20-25,000 ಕೊಡಬೇಕು. ಈ 2,000 ತಗೊಂಡು ಏನ್ ಮಾಡ್ಲಿ ನಾವು? ಅದು ಯಾವ್ದಕ್ಕೆ ಸಾಕಾಗತ್ತೆ? ಅದಕ್ಕೆ ಹೇಳ್ತಾ ಇರೋದು, ಮೊದಲಿಗೆ ಈ ಏಜೆಂಟ್ಗಳಿಗೆ ಕಡಿವಾಣ ಹಾಕಿ, ಈ ಏಜೆಂಟ್ಗಳಿಗೆ ಏನು ಮಾಡಬೇಕೋ ಆ ರೀತಿಯ ತಕ್ಕ ಶಾಸ್ತಿಯನ್ನ ಮಾಡಿಸಿ, ಆಗ ಇಡೀ ರಾಜ್ಯ ಸುಭಿಕ್ಷೆಯಿಂದ ಹೋಗುತ್ತೆ. ನೀವು ಯಾವ ಗ್ಯಾರಂಟಿಗಳನ್ನು ಕೊಡದೇ ಇದ್ರು ಅವರು ದುಡಿದಂತ ದುಡ್ಡು ಅವರ ಜೇಬಲ್ಲಿ ಉಳಿಯುತ್ತೆ. ಇದನ್ನ ನೆನಪಿಟ್ಕೊಳ್ಬೇಕು. ಆನೇಕಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಆನೇಕಲ್ಲಲ್ಲೂ ಕೂಡ ಹಿಂಗೆ ಆಗ್ಬಿಟ್ಟಿದೆ ಅಂತೆ. ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಈ ಲಂಚಕೋರರು ಅಥವಾ ಏಜೆಂಟ್ಗಳು ಎದುರುಗಡೆ ಕೂತ್ಕೊಂಡಿರ್ತಾರೆ. ಇವ್ರು ನೋಡಿ, ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲ, ಯಾವುದೇ ಪಕ್ಷದ ಪರವಾಗಿ ಇರುವವರಲ್ಲ, ಯಾವುದೇ ಅಧಿಕಾರ ಅವರಿಗಿರಲ್ಲ, ಸರಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸಗಳು ಅವ್ರಿಗಿರಲ್ಲ. ಖಾಲಿ ಕೂತ್ಕೊಳ್ಳೋದು, ಬನ್ನಿ ನಾನು ನಿಮ್ಗೆ ಆ ಕೆಲಸ ಮಾಡಿಸ್ಕೊಡ್ತೀನಿ, ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳೋದು, ಅವ್ರ ಹತ್ರ ದುಡ್ಡು ತಗೊಂಡು ಹೋಗೋದು, ಇನ್ನೊಂದು ದುಡ್ಡು ಯಾವುದೋ ಅಧಿಕಾರಿಗಳಿಗೆ ಕೊಡೋದು. ಬಿಟ್ಟಿಯಾಗಿ ದುಡಿತಿದ್ದಾರ್ರಿ ಅವರು. ಏನೂ ಮಾಡದೆ ಕೆಲಸ ದುಡಿತಾ ಇದ್ದಾರೆ ಏಜೆಂಟ್ಗಳು. ಈ ವಿಚಾರಗಳು ಹಂಗಾದ್ರೆ ಯಾವುದೂ ಕೂಡ ಸರ್ಕಾರ ಗೊತ್ತಿಲ್ಲ ಅಂತ ಹೇಳ್ತೀರಾ? ಖಂಡಿತವಾಗಿ ಗೊತ್ತಿರುತ್ತೆ. ನಾ ಹೇಳ್ದೆ ಅಲ್ಲ, ಜಾಣ ಕುರುಡು ಇಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು. ನಮ್ಗೆ ಎಷ್ಟಿದ್ರೂ ದುಡ್ಡು ಬರ್ತಾ ಇದೆ, ಕಾಕಾ ಪಾಟೀಲ್ಗೂ ಬರ್ತಾ ಇದೆ, ಮಹದೇವಪ್ಪಂಗೂ ಬರ್ತಾ ಇದೆ, ಹಂಗಾಗಿ ಸುಮ್ಮನಿದ್ದು ಬಿಡೋಣ ಅಂತ. ಆ ಪರಿಸ್ಥಿತಿ. ಸೊ ಚಿಕ್ಕೋಡಿಯಲ್ಲಿ ಕೂಡ ಬ್ರೋಕರ್ಸ್ಗಳ ಹಾವಳಿ ಇದೇ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತೆ. ಸರ್ಕಾರಿ ಕಚೇರಿಗಳಲ್ಲಿ ಕೂಡ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಏಜೆಂಟ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಾ ಹೇಳ್ತಾ ಬಂದೆ ಯಾವ ರೀತಿಯಲ್ಲಿ. ಇವತ್ತು ಒಂದು ಜಮೀನನ್ನು ನೀವು ಖರೀದಿ ಮಾಡಬೇಕು ಅಂತ ಎಣಿಸ್ಕೊಡಿ. ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಅದಕ್ಕೆ RTC ಅನ್ನೋದನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಅಧಿಕಾರಿಗಳು ಬಂದು ಅಳತೆಯನ್ನ ಮಾಡಬೇಕಾಗತ್ತೆ. ಅಳತೆ ಮಾಡಬೇಕಾದ್ರೆ ಅವನಿಗೆ ಇಂತಿಷ್ಟು ದುಡ್ಡು ಕೊಡಬೇಕು. ನೀವು ಎಷ್ಟು ದುಡ್ಡು ಕೊಡ್ತೀರೋ ಅದ್ರ ಮೇಲೆ ಅವನು ಹೇಳ್ತಾನೆ ಆ ಜಾಗ ಎಷ್ಟಿದೆ ಅಂತ ಹೇಳಿ, ಅದು ಎಷ್ಟು ಸೆಣಸ್ ಇದೆ, ಎಷ್ಟು ಗುಂಟೆ ಇದೆ, ಇದನ್ನೆಲ್ಲ ಅವನು ಆಮೇಲೆ ಹೇಳೋದು. ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಸ್ವಾಮಿ. ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಕೂಡ ಇವತ್ತು ಏಜೆಂಟ್ಗಳೇ ತುಂಬಿಕೊಂಡು ಬಿಟ್ಟಿದ್ದಾರೆ. ನಾನು ಉತ್ತರ ಕೊಡ್ತಾ ಹೇಳ್ದೆ, ಯಾವ ರೀತಿ ಓರ್ವ DC ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಬಕಾರಿ ಇಲಾಖೆಯಲ್ಲಿ ಅಂತ ಹೇಳಿ. IAS ಆಫೀಸರ್ ಆಗಿ ಅದೆಷ್ಟೋ ಪುಸ್ತಕಗಳನ್ನ ಓದ್ಕೊಂಡು ಬಂದು ಅವನು ಕೂತ್ಕೊಂಡು ಬ್ರೋಕರ್ ಕೆಲಸ ಮಾಡ್ತಾನೆ. ನಿನ್ಗೆ ಒಂದು ಲೈಸೆನ್ಸ್ ಬೇಕಾದ್ರೆ ನನಗೆ ಇಂತಿಷ್ಟು ಲಕ್ಷ ನೀನು ಕೊಡ್ಬೇಕಪ್ಪ, 70 ಲಕ್ಷ 80 ಲಕ್ಷ ನೀನು ನಂಗೆ ಕೊಡಬೇಕು, ಆಮೇಲೆ ಮಾತ್ರ ನಾನು ನಿಮ್ಗೆ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಇವತ್ತು
DC ಲೆವೆಲ್ನ ಅಧಿಕಾರಿಗಳು ಕೂಡ ಬ್ರೋಕರ್ಗಳಾಗಿ ಏಜೆಂಟ್ಗಳಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋಗ್ಬೇಕಾ ಎಷ್ಟು PW ಅಧಿಕಾರಿಗಳು ಅಥವಾ ಏಜೆಂಟ್ಗಳು ಇವತ್ತು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ? ಯಾವುದಕ್ಕೆ? ಇದೇ ಕಮಿಷನ್, ಇದೇ ಏಜೆಂಟ್ಗಳು ಕುತ್ತಿಗೆ ಹಿಣ್ತಾ ಇರ್ತಾರೆ, ಅವನಿಗೆ ಕುತ್ತಿಗೆ ಹಿಣ್ತಾ ಇರ್ತಾರೆ. ನಿನ್ಗೆ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ, ನನ್ಗೆ ಇಂತಿಷ್ಟು ದುಡ್ಡು ಕೊಡಪ್ಪ ಅಂತ ಹೇಳಿ ಹಿಂಸೆ ಕೊಡ್ತಿರ್ತಾರೆ. ಅದೇ ರೀಸನ್ಗೆ ಈ ರೀತಿ ಆಗ್ತಾ ಇರುವಂತ